ಗೇಟ್ ನಿರ್ಮಾಣಕ್ಕೆ 2 ತಂಡಗಳು ಕ್ರಸ್ಟ್ ಗೇಟ್ ಈಗಾಗಲೇ ಸಿದ್ಧ ಮಾಡಲಾಗ್ತಾ ಇದೆ ಅಂತ ಹೇಳಿ ನ್ಯೂಸ್ 18ಗೆ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ 2 ತಂಡಗಳನ್ನ ಈಗಾಗಲೇ ರೆಡಿ ಮಾಡಲಾಗಿದೆ. ಆ 2 ತಂಡಗಳು ಕೂಡ ಗೇಟ್ ನಿರ್ಮಾಣದ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಕ್ರಸ್ಟ್ ಗೇಟ್ ಈಗಾಗಲೇ ಸಿದ್ಧ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ ನ್ಯೂಸ್ 18ಗೆ ಸಚಿವ ಶಿವರಾಜ್ ತಂಗಡಗಿ ಅವರು. ಇವತ್ತು ಟಿಬಿ ಬೋರ್ಡ್ನ ಸಭೆಯನ್ನ ನಡೆಸಲಾಗ್ತಾ ಇದೆ. CWC ಅಧಿಕಾರಿಗಳು ಕೂಡ ಸಭೆಯನ್ನ ಮಾಡ್ತಾರೆ, ಅವರು ಕೂಡ ಬರ್ತಾರೆ. ಒಟ್ಟಾರೆ ಇವತ್ತು 1.40 ಲಕ್ಷ ಕ್ಯೂಸೆಕ್ ನೀರನ್ನ ಹೊರಬಿಡಲಾಗೋದು ಅನ್ನುವ ಮಾಹಿತಿಯನ್ನ ಈಗಾಗಲೇ ಸಚಿವರು ನ್ಯೂಸ್ 18ಗೆ ಕೊಟ್ಟಿದ್ದಾರೆ. ಇನ್ನು 4-5 ದಿನ ನೀರು ಕಡಿಮೆ ಆಗೋದಕ್ಕೆ ಬೇಕಾಗುತ್ತೆ, ಇನ್ನೂ 4-5 ದಿನ. ಸುಮಾರು 20 ಅಡಿ ನೀರು ಖಾಲಿ ಮಾಡಬೇಕಾಗಿದೆ ಅಂತ ಹೇಳಿ ನ್ಯೂಸ್ 18ಗೆ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ಕೊಟ್ಟಿದ್ದು, ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷ ಹಾಗೂ ಸಚಿವರಾಗಿರುವ ಶಿವರಾಜ್ ತಂಗಡಗಿ ಅವರು ನ್ಯೂಸ್ 18ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 20 ಅಡಿ ನೀರು ಖಾಲಿ ಮಾಡಬೇಕಾಗಿದೆ, ಭಾರೀ ಪ್ರಮಾಣದ ನೀರನ್ನ ರಿಲೀಸ್ ಮಾಡಲಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ನೀರನ್ನ ಹೊರಬಿಡಲಾಗ್ತಾ ಇದೆಯಲ್ಲ, 20 ಅಡಿ ಆಳದವರೆಗೂ ನೀರು ಖಾಲಿ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಅವರನ್ನ ಮಾತನಾಡಿಸಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜ್ ಅವರು. ಏನು ಹೇಳಿದ್ದಾರೆ ನೋಡಿ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ 19 ಕೊಚ್ಚಿ ಹೋಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ಟಿಬಿ ಡ್ಯಾಮ್ನ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರು ಜೊತೆಗೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಕೇಳೋಣ. ಸರ್, ಇಡೀ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ 19 ಕೊಚ್ಚಿ ಹೋದ ನಂತರ ತಾವು ಮೊನ್ನೆ ರಾತ್ರಿಯಿಂದ ಕೂಡ ಇಲ್ಲೇ ವಾಸ್ತವ್ಯ ಹೂಡಿರಿ. ಇದುವರೆಗೆ ಏನೇನು ಕೆಲಸ ಕಾರ್ಯಗಳು ಕ್ರಸ್ಟ್ ಗೇಟ್ ಸಂಬಂಧಪಟ್ಟಂಗೆ ಆರಂಭ ಆಗಿದೆ? ಸರ್, ಈಗ ಕ್ರಸ್ಟ್ ಗೇಟು ನಿನ್ನೆ ಆಗಿದೆ. ನಮಗೆ ಮೊನ್ನೆಯಿಂದ ತಜ್ಞರು ಹೇಳ್ತಾ ಇರೋದು ನೀರು ಹೋದ್ಮೇಲೆ ಮಾಡೋಕ್ಕೆ ಸಾಧ್ಯತೆ ಆಗುತ್ತೆ ಅಂತ. ನಿನ್ನೆ ನಾವು 98,000 ಕ್ಯೂಸೆಕ್ಸನ್ನು ನೀರನ್ನು ಹೊರಗಡೆ ಬಿಡ್ತಾಯಿದ್ದೀವಿ. ನಿನ್ನೆವರೆಗೂ 1.5ರಿಂದ 2 ಫೀಟ್ ಮಾತ್ರ ನೀರು ಸರಿದಿದೆ. ಕನಿಷ್ಠ 20 ಫೀಟ್ ನೀರು ಹೋಗಬೇಕು, ಆವಾಗ ಪ್ರಾರಂಭ ಆಗುತ್ತಂತ ಕೆಲವೊಂದು ತಂಡಗಳು ಒಂದು ಟೀಮನ್ನು ಹೇಳ್ತಾ ಇದೆ. ಯಾಕಂದರೆ ನೀರಿನ ಫೋರ್ಸ್ ಜಾಸ್ತಿ ಇದೆ. 35,000 ಕ್ಯೂಸೆಕ್ಸ್ ನೀರು ಅದು ಒಂದೇ ಗೇಟಿಂದ ಹೊರಗಡೆ ಹೋಗ್ತಾ ಇದೆ. ಆ ಫೋರ್ಸಿಗೆ ಇಳಿದು ಮಾಡೋಕ್ಕೆ ಕಷ್ಟ ಆಗ್ಬೋದು, ಕಷ್ಟದ ಕೆಲಸ ಅಂತ ಒಂದು ಟೀಮ್. ಅದಕ್ಕೆ ಇದಕ್ಕೆಲ್ಲದನ್ನು ಮಾಡಬೇಕಂದ್ರೆ ನಾವು ಇನ್ನೂ ಸ್ವಲ್ಪ ನೀರು ಜಾಸ್ತಿ ಮಾಡಬೇಕು, ಏನು ಔಟ್ಫ್ಲೋ ಜಾಸ್ತಿ ಆಗಬೇಕು. ಅದಕ್ಕೆ ಇವತ್ತು ಬೆಳಗ್ಗೆ ನಾವು 1,40,000 ಕ್ಯೂಸೆಕ್ಸನ್ನು ಹೊರಗೆ ಬಿಡ್ತಾಯಿದ್ದೀವಿ. ಇವತ್ತದು ಎಷ್ಟರ ಮಟ್ಟಿಗೆ ಆಗುತ್ತೆ, ಯಾಕಂದರೆ 24 ಅವರ್ಸಾಗಿ ಇಷ್ಟು ಫೀಟ್ ಹೋಗ್ತಂದರೆ ಇನ್ನೂ ಒಂದೇ ಸತಿ ನಾವು 2 ಲಕ್ಷ 2.5 ಲಕ್ಷ ಬಿಡೋಕ್ಕಾಗಲ್ಲ. ಅದನ್ನೆಲ್ಲವನ್ನು ನಾವು ಗಮನಿಸಬೇಕು. ಮತ್ತು ಭಾಳ ಸೂಕ್ಷ್ಮ ಆದಂಥ ವಿಚಾರ, ಯಾಕಂದರೆ ಡ್ಯಾಮ್ ತುಂಬಿರೋದ್ರಿಂದ ಭಾಳ ಸೂಕ್ಷ್ಮವಾಗಿ ನಾವು ಹ್ಯಾಂಡಲ್ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ನಿನ್ನೆ ಜಲಸಂಪನ್ಮೂಲ ಸಚಿವರು ಬಂದು ಭೇಟಿ ಕೊಟ್ಟು ನಮಗೂ ಕೆಲವೊಂದಿಷ್ಟು ಐಡಿಯಾಗಳನ್ನು ಹೇಳೋಗಿದ್ದಾರೆ. ಒಂದು ಟೀಮು ನಾಯ್ಡು ಅಂತ ಏನು ಹಿಂದೆ ಕೆಲಸ ಮಾಡಿದರು, ಕನ್ನಯ್ಯ ನಾಯ್ಡು ಅಂತ, ಆ ಒಂದು ಟೀಮು ಈಗ ಬರ್ತಾಯಿದ್ದಾರೆ. ನಿನ್ನಿನ ಒಂದಷ್ಟು ಮಂದಿ ಅವ್ರ ಜೊತೆ ಕೆಲಸ ಮಾಡೋಂಥವ್ರು ಬಂದಿದ್ದಾರೆ. ಕನ್ನಯ್ಯ ನಾಯ್ಡು ಅವ್ರ ಟೀಮನ್ನು ಈಗ ಇನ್ನೂ ಒಂದಷ್ಟು ಟೀಮ್ ಬರ್ತಾಯಿದೆ. ಐ ಥಿಂಕ್ 11ವರೆಗೆ ಅವ್ರ ಜೊತೆಗೆ ಒಂದು ಸಭೆ ಇದೆ ನಮ್ಮದು. ಆಮೇಲೆ ಬೋರ್ಡ್ನವರೊಂದು ಸಭೆ ಮಾಡ್ತಾಯಿದ್ದಾರೆ. ಅವ್ರಿಗೂ ಟಿವಿ ಬೋರ್ಡಿನ ಸಲಹಾ ಸಮಿತಿಯವರು ಒಂದು ಸಭೆ ಮಾಡ್ತಾಯಿದ್ದಾರೆ. ಇವತ್ತು ಅದು ಸಭೆ ಇದೆ. ಡೆಲ್ಲಿಯವರು ನಮ್ಮ ಸೆಕ್ರೆಟ್ರಿ ಅವರು ಒಂದು ಸಭೆ ಮಾಡ್ತಾಯಿದ್ದಾರೆ. ಅದು ಸಭೆ ಮಾಡಿ ಅಲ್ಲಿಂದ ಒಂದಿಷ್ಟು ರೆಸೊಲ್ಯೂಷನನ್ನು ತೆಗೆದುಕೊಳ್ಬೇಕು. ಇವೆಲ್ಲ ಟೆಕ್ನಿಕಲು ಎಲ್ಲವನ್ನು ಏನು ಸರಿ ಮಾಡೋದ್ರ ಜೊತೆಗೆ ರಾತ್ರಿ ಐ ಥಿಂಕ್ ನನಗಂತ ಮಟ್ಟಿಗೆ 12ರಿಂದ 1 ಗಂಟೆವರೆಗೂ ನಾನು ಕೆಲವೊಂದಿಷ್ಟು ತಜ್ಞರು ಬಂದಿದ್ದರು ಸಹ ರಾತ್ರಿ. ಅವ್ರ ಜೊತೆಗೆ ಎ ಟೀಮ್ ಒಂದು ಕೆಲಸ ಮಾಡಲಿ, ಬಿ ಟೀಮ್ ಒಂದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಸೋಣ ಅಂತ ಅವರು ಒಂದು ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಏನಂದರೆ ನೀರು ಹೋಗ್ಲಾರ್ದಾನೆ ನೀರಿರಲಿ ಸರ್, ಇದ್ರೊಳಗೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ. ಅಂದರೆ ನಮ್ಮದು ನೀರು ಖಾಲಿ ಆಗ್ಬೇಕಾದ್ರೆ ಒಂದು 4-5 ದಿವಸ ಆಗುತ್ತೆ. ಆ ಮಟ್ಟಕ್ಕೆ 20 ಫೀಟ್ ಕೆಳಗಿಳಿಬೇಕಾದ್ರೆ ಇದನ್ನೆಲ್ಲವನ್ನು ಗಮನಿಸಿ ನೋಡೋಣ, ಇದು ಒಂದು ಪ್ರಯೋಗ ಅಂತ ನಿನ್ನೊಂದು ಟೀಮ್ ಕರೆಸಿ ಮಾತಾಡಿದ್ದೀವಿ. ಅವರು ಒಂದು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಫ್ಯಾಬ್ರಿಕೇಷನ್ ಮಾಡಬೇಕಲ್ಲ, ಅದಕ್ಕೊಂದು ಗೇಟಿಗೆ ಅವರೊಂದು 2 ಫೀಟ್ 4 ಫೀಟ್ ಇದ್ದಿದ್ದು 2 ಫೀಟ್ ಮಾಡಿ ಏನೋ ಒಂದು ಹೊಸ ಪ್ರಯತ್ನ ನಾವು ಮಾಡಿದ್ದೀವಿ ಸರ್ ಅಂತಂದು ಬಂದಿದ್ದಾರೆ. ಅದಕ್ಕೆ ಆ ಟೀಮಿಗೆ ಕೆಲಸ ಮಾಡೋಕ್ಕೆ ಕೊಟ್ಟಿದ್ದೀವಿ. ಅವರು ಕೆಲಸ ಮಾಡಲಿ. ನಮ್ಮದು ಉದ್ದೇಶ ಒಟ್ಟಾರೆ ಉದ್ದೇಶ ಇಷ್ಟೇ, ನಮಗೆ ಅದನ್ನು ಗೇಟ್ ಹಾಕಬೇಕು, ನೀರು ನಿಂದಿರಿಸ್ಬೇಕು. 2 ಅವರ್ಸಿಗೆ 2 ತಾಸಿಗೊಮ್ಮೆ 3 ತಾಸಿಗೊಮ್ಮೆ ಮುಖ್ಯಮಂತ್ರಿಗಳು ನನ್ನನ್ನು ಸಂಪರ್ಕ ಮಾಡ್ತಾಯಿದ್ದಾರೆ.
ಇದಿಷ್ಟು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನೀರಾವರ ಸಲಹಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರು ಹೇಳ್ತಕ್ಕಂಥದ್ದು. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಬಸವರಾಜನಹಳ್ಳಿ, ನ್ಯೂಸ್ 18 ವಿಜಯನಗರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.